ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಕ್ವಾಟ್ಲೆ ಕಿಚನ್ನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ. ಆ್ಯಂಡ್ ಸೆಕೆಂಡ್ ಪ್ರೋಮೋ ನೋಡ್ತಿದ್ರೆ ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ತುಂಬಾ ಪ್ರಾಮಿಸಿಂಗಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಕ್ಚುಲಿ ಲಿಟ್ರಲಿ ನಿಜ ಹೇಳಬೇಕು ಅಂತಂದರೆ ನನಗೆ ಫಸ್ಟ್ ಸೀಸನ್ ಅಷ್ಟೇನು ಇಷ್ಟ ಆಗಿರಲಿಲ್ಲ. ಕ್ವಾಟ್ಲೆ ಕಿಚನ್ ನೋಡಬೇಕು ಅಂತಲೇ ಅನಿಸ್ತಿರ್ಲಿಲ್ಲ. ಬಟ್ ಈ ಸೆಕೆಂಡ್ ಸೀಸನಲ್ಲಿ ಬರ್ತಿರುವಂತಹ ಕಂಟೆಸ್ಟೆಂಟ್ಗಳನ್ನ ನೋಡ್ತಿದ್ರೆ ಕ್ವಾಟ್ಲೆ ಕಿಚನ್ ನೋಡಬೇಕು ಅನ್ನುವಂತಹ ಎಕ್ಸೈಟ್ಮೆಂಟ್ ತುಂಬಾ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದೇ ಸ್ಯಾಟರ್ಡೇಯಿಂದ ಕ್ವಾಟ್ಲೆ ಕಿಚನ್ ಶುರು ಆಗ್ತಿದೆ. ಇನ್ಮೇಲೆ ಸ್ಯಾಟರ್ಡೇ ಸಂಡೇ ರಕ್ಷಿತಾ ಶೆಟ್ಟಿನ ನೀವು ಟಿ ವಿನಲ್ಲಿ ನೋಡ್ಬೋದು. ಆ್ಯಂಡ್ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರಿ, ವ್ಲಾಗ್ಸ್ಗಳಲ್ಲೇ ನೋಡಬೇಕಾ ರಕ್ಷಿತಾ ಶೆಟ್ಟಿನ, ನಾವು ಇನ್ನು ಮುಂದೆ ಟೆಲಿವಿಷನಲ್ಲಿ ನೋಡೋಕ್ಕಾಗಲ್ವಾ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ರಿ. ಸೊ ರಕ್ಷಿತಾ ಶೆಟ್ಟಿನ ನೀವು ಇನ್ನು ಮುಂದೆ ಕ್ವಾಟ್ಲೆ ಕಿಚನ್ ಶೋನಲ್ಲಿ ನೋಡ್ಬೋದು. ಆ್ಯಂಡ್ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಅಂತ ಆವಾಗಲೇ ಹೇಳಿದೆ. ಏನಕ್ಕೆ ಅಂತಂದರೆ ರಕ್ಷಿತಾ ಶೆಟ್ಟಿ ನಾವು ಆಲ್ಮೋಸ್ಟ್ ಫಿಶ್ ಡಿಶಸ್ನ ಮಾಡೋದು ನಾವು ನೋಡಿದ್ದೀವಿ. ಈ ಕರಾವಳಿ ಕಡೆ ಮಾಡುವಂತಹ ಡಿಶಸ್ನ ನಾವು ನೋಡಿದ್ದೀವಿ. ಬಾಂಗ್ಡೆ ಆಗಿರ್ಬೋದು ಅಥವಾ ಸೀಗಡಿ ಆಗಿರ್ಬೋದು ಅಥವಾ ಫ್ರಾನ್ಸ್ ಆಗಿರ್ಬೋದು, ಏಡಿ ಆಗಿರ್ಬೋದು, ಈ ಥರ ಡಿಶಸ್ನ ರಕ್ಷಿತಾ ಶೆಟ್ಟಿ ಮಾಡೋದನ್ನು ನಾವು ನೋಡಿದ್ದೀವಿ. ಬಟ್ ಅಲ್ಲಿ ಕ್ವಾಟ್ಲೆ ಕಿಚನಲ್ಲಿ ಏನೋ ಐಟಮ್ ಕೊಟ್ಬಿಟ್ಟು ಇನ್ನೇನೋ ಪ್ರಿಪೇರ್ ಮಾಡೋಕ್ಕೆ ಹೇಳ್ತಾರೆ. ಆವಾಗ ರಕ್ಷಿತಾ ಶೆಟ್ಟಿ ಅವಳ ತಲೆಯನ್ನು ಉಪಯೋಗಿಸಿ ಯಾವ ರೀತಿ ಡಿಶಸನ್ನು ಪ್ರಿಪೇರ್ ಮಾಡ್ತಾಳೆ ಅಂತ ನೋಡೋದಕ್ಕೆ ತುಂಬ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬರ್ತಿದ್ದಾರೆ ಅಂತ ನೋಡೋದಾದರೆ, ಇವಾಗ ಬಿಟ್ಟಿರುವಂತಹ ಸೆಕೆಂಡ್ ಪ್ರೋಮೋದಲ್ಲಿ ನಾವು ಗಂಧದ ಗುಡಿ ಸೀರಿಯಲ್ನಲ್ಲಿರುವಂತಹ ಹರಿಶ್ಚಂದ್ರ ಅವರನ್ನು ಸಹ ಈ ಕ್ವಾಟ್ಲೆ ಕಿಚನಲ್ಲಿ ನಾವು ನೋಡ್ಬೋದು. ಓಂ ಪ್ರಕಾಶ್ ಅವ್ರನ್ನ ನೋಡ್ಬೋದು, ರಕ್ಷಿತಾ ಶೆಟ್ಟಿನ ನೋಡ್ಬೋದು, ಸೂರಜ್ ಅವ್ರನ್ನ ನೋಡ್ಬೋದು. ಹಾಗೆ ನವಾಜ್ ಈ ಮೂವಿ ಥಿಯೇಟರ್ಗಳ ಹತ್ರ ಎಲ್ಲ ಹೋಗಿ ಮೂವಿ ಬಗ್ಗೆ ರಿವ್ಯೂ ಕೊಡ್ತಾರಲ್ಲ ಅವ್ರದ್ದೇ ಆದಂತಹ ಸ್ಟೈಲಲ್ಲಿ, ಅವ್ರು ಭರ್ಜರಿ ಬ್ಯಾಚುಲರ್ಸ್ಗೂ ಸಹ ಜಿ ಕನ್ನಡದಲ್ಲಿ ಬಂದಿದ್ದರು. ಸೊ ಇವಾಗ ಕಲರ್ಸ್ ಕನ್ನಡದಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ. ಸೊ ಅವರನ್ನು ಕೂಡ ನಾವು ಈ ಶೋನಲ್ಲಿ ನೋಡ್ಬೋದು. ಹಾಗೆ ಜಿ ಕನ್ನಡದಲ್ಲಿದ್ದಂತಹ ಅಸ್ಮಾ ಬಾನು ಅವರು ಕೂಡ ಬರ್ತಿದ್ದಾರೆ. ನೆಕ್ಸ್ಟು ಮಹಾನಟಿಯಲ್ಲಿದ್ದಂತಹ ಒಬ್ಬರು ಕೂಡ ಈ ಒಂದು ಕ್ವಾಟ್ಲೆ ಕಿಚನಲ್ಲಿ ಕಾಣಿಸ್ಕೋತಿದ್ದಾರೆ. ಬಟ್ ನಂಗೆ ಅವ್ರ ಹೆಸರೇನು ಅನ್ನೋದು ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇಷ್ಟು ಜನ ಕಂಟೆಸ್ಟೆಂಟ್ಗಳು. ಆ್ಯಂಡ್ ನಂದಗೋಕುಲ ಸೀರಿಯಲ್ನಿಂದ ಇಬ್ಬರು ಬರ್ತಿದ್ದಾರೆ. ಮೀನಾ ಅವರು ಬರ್ತಿದ್ದಾರೆ. ನಂದಕುಮಾರ್ ಅವ್ರ ಮನೆಯಿಂದ ಅವರು ಸೊಸೆ ಮೀನಾ ಅವರು ಕ್ವಾಟ್ಲೆ ಕಿಚನ್ಗೆ ಎಂಟ್ರಿ ಕೊಡ್ತಿದ್ರೆ, ಅವರ ಅಪೋಸಿಟ್ ಮನೆಯಲ್ಲಿರುವಂತಹ ಸೂರ್ಯಕಾಂತ್ ಅವರು ಕೂಡ ಈ ಕ್ವಾಟ್ಲೆ ಕಿಚನ್ಗೆ ಕಂಟೆಸ್ಟೆಂಟ್ ಆಗಿ ಎಂಟ್ರಿಯನ್ನು ಕೊಡ್ತಿದ್ದಾರೆ. ನಂಗೆ ಅನಿಸೋ ಪ್ರಕಾರ ಈ ಕ್ವಾಟ್ಲೆ ಕಿಚನಲ್ಲಿರುವಂತಹ ಅರ್ಧಕ್ಕರ್ಧ ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅಂತ ಅನ್ನಿಸ್ತಿದೆ. ಸೊ ನೋಡೋಣ ಯಾರ್ಯಾರು ಈ ಸೀಸನ್ನಲ್ಲಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿ. ಆ್ಯಂಡ್ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಜಾಸ್ತಿ ಇರ್ತಾರೆ ಅನ್ನುವಂತಹ ಮಾಹಿತಿ ಬರ್ತಿದೆ ಈ ಸತಿ. ಸೊ ನೋಡೋಣ ಯಾರೆಲ್ಲ ಬರ್ತಾರೆ ಅಂತ ಹೇಳಿ. ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಒಂದು 10 ಜನ ಇದ್ದರೆ, ಇನ್ನೊಂದು ಜನ ಸೀರಿಯಲ್ ಅವರೇ ತುಂಬ ಹೋಗಿರ್ತಾರೆ. ನೋಡೋಣ. ಬಟ್ ಚೆನ್ನಾಗಿರುತ್ತೆ. ಇವರಿಬ್ಬರು ತುಂಬ ಗೊತ್ತಿರುವಂತಹ ಫೇಸಸ್ ಬಿಗ್ ಬಾಸ್ ಮನೆಗೆ ಬಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫ್ಯಾನ್ಸ್ ವಾರ್ಗಳೆಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಒಬ್ಬರ ಬಗ್ಗೆ ಮಿಸ್ ಮಾಡಿ ಹಾಕೋದು, ಅವ್ರು ಇನ್ನೊಬ್ಬರ ಬಗ್ಗೆ ಮಿಸ್ ಮಾಡಿ ಹಾಕೋದು. ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆಲ್ರೆಡಿ ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗೋಗಿರುತ್ತಲ್ಲ, ಈ ಜುಗಲ್ ಬಂದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಟಫ್ ಫೈಟ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ನೋಡೋಣ ಯಾರ್ಯಾರು ಹೇಗೆ ಆಡ್ತಾರೆ ಈ ಸತಿ ಬಿಗ್ ಬಾಸಲ್ಲಿ ಅಂತ ಹೇಳಿ. ಬಿಗ್ ಬಾಸ್ ಶುರುವಾಗೋದಕ್ಕೂ ಮುಂಚೆ ಕ್ವಾಟ್ಲೆ ಕಿಚನ್ 3 ತಿಂಗಳ ಕಾಲ ನಡೆಯುತ್ತೆ. ಆ 3 ತಿಂಗಳಾದಮೇಲೆ ನಮ್ಮ ಬಿಗ್ ಬಾಸ್, ನಮ್ಮ ಒಂದು ಆ್ಯಕ್ಚುಯಲ್ ಪಿಕ್ಚರ್, ಆ್ಯಕ್ಚುಯಲ್ ಶೋ ಶುರುವಾಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಕ್ವಾಟ್ಲೆ ಕಿಚನಲ್ಲಿ ಕ್ವಾಟ್ಲೆ ಕೊಡೋಕ್ಕೆ ಅಂತ ಹೇಳಿ ಪ್ರಶಾಂತ್ ಅವರಾಗಿರ್ಬೋದು, ತುಕಾಲಿ ಸಂತೋಷ್ ಅವರಾಗಿರ್ಬೋದು, ಆ್ಯಂಡ್ ಕರಿಬಸಪ್ಪ ಅವರಾಗಿರ್ಬೋದು, ಇವರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟೇ ಆಗಿದ್ದರು. ಸೊ ಇವರೆಲ್ಲರೂ ಸಹ ಬರ್ತಿದ್ದಾರೆ. ಈ ಸೀಸನ್ ಹೇಗೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನೋಡೋಣ. ಕ್ವಾಟ್ಲೆ ಕಿಚನ್ ಫಸ್ಟ್ ಸೀಸನ್ ಏನಕ್ಕೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಅಂತಂದರೆ, ತುಂಬ ಕಿರಿಕಿರಿ ಅನಿಸ್ತಿತ್ತು ನನಗೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ, ಒಬ್ಬರು ಪ್ರಿಪೇರ್ ಮಾಡ್ತಿದ್ದಾರೆ ಅಂತಂದರೆ ತುಂಬ ಓವರಾಗಿ ಆಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು. ಈ ತುಕಾಲಿ ಸಂತೋಷ್ ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು, ಇವರಿಬ್ಬರದು ಸ್ವಲ್ಪ ಓವರ್ ಅಂತ ಅನ್ನಿಸ್ತಿತ್ತು. ನೋಡೋಕ್ಕೆ ಸ್ವಲ್ಪ ಇರಿಟೇಟ್ ಆಗೋದು ನನಗೆ. ಸೊ ಅದಕ್ಕೋಸ್ಕರ ನಾನು ನೋಡೋಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಈ ಬಾರಿ ಯಾವ ರೀತಿ ಆ ಥರ ಮಿಸ್ಟೇಕ್ಸ್ನೆಲ್ಲ ಸರಿ ಮಾಡಿಕೊಂಡು ಬೇರೆಯವ್ರಿಗೆ ಇಷ್ಟ ಆಗಿದ್ರೂ ಆಗಿರ್ಬೋದು, ನನಗಿಷ್ಟ ಆಗಿಲ್ಲ ಅಂತ ಅಂದಿದ ತಕ್ಷಣ ಅದು ಮಿಸ್ಟೇಕು, ಅದನ್ನು ಸರಿ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ಬಟ್ ಸಾಕಷ್ಟು ಜನ ನನಗೆ ರಿವ್ಯೂಸ್ ಕೊಟ್ಟಿರುವಂತಹ ಪ್ರಕಾರ, ನಾನು ಆ ಶೋ ಬಗ್ಗೆ ವಿಚಾರಿಸಿದಾಗ ಸಾಕಷ್ಟು ಜನ ಹೇಳಿರೋದಿದೆ. ಆ ತುಕಾಲಿ ಸಂತೋಷ್ ಅವ್ರು ಮಾಡೋದಾಗಿರ್ಬೋದು, ಸೂರಜ್ ಅವ್ರು ಮಾಡೋದಾಗಿರ್ಬೋದು ತುಂಬ ಇರಿಟೇಟ್ ಅನಿಸುತ್ತೆ. ಸೊ ಅದರಿಂದನೇ ತುಂಬ ಓವರಾಗಿ ಆಡ್ತಿದ್ದಾರೆ. ಸೊ ಅದರಿಂದನೇ ನಮಗೂ ಸಹ ಶೋ ನೋಡೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿನೇ ಸಾಕಷ್ಟು ಜನ ರಿವ್ಯೂವನ್ನು ಕೊಟ್ಟಿದ್ದು. ಸೊ ಅದೆಲ್ಲ ಮಿಸ್ಟೇಕ್ಸ್ನೂ ಈ ಸತಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಅಫ್ಕೋರ್ಸ್ ಕ್ವಾಟ್ಲೆ ಕೊಡಬೇಕು. ಕ್ವಾಟ್ಲೆ ಕಿಚನ್ ಅಂದಮೇಲೆ ಕ್ವಾಟ್ಲೆ ಕೊಡಬೇಕು. ಬಟ್ ಅವ್ರು ತುಂಬ ಓವರಾಗಿ ಆಡ್ತಾರಪ್ಪ, ನಂಗೆ ಅದು ಇಷ್ಟ ಆಗಲ್ಲ. ಸೊ ನೋಡೋಣ. ರಕ್ಷಿತಾ ಶೆಟ್ಟಿ ಇರ್ತಾರೆ, ಸೂರಜ್ ಅವರು ಇರ್ತಾರೆ, ನಮ್ಮ ಹಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಒಂದಷ್ಟು ಜನ ಇದ್ದರೆ, ಹೊಸ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಸಹ ಒಂದಷ್ಟು ಜನ ಈ ಕ್ವಾಟ್ಲೆ ಕಿಚನಲ್ಲಿ ಇರ್ತಾರೆ.
ಆ್ಯಂಡ್ ಸಾಕಷ್ಟು ಜನ ಹೇಳಿದ್ದೀರಾ ಕ್ವಾಟ್ಲೆ ಕಿಚನ್ ರಿವ್ಯೂ ಕೊಡಿ ಮೇಡಮ್ ಅಂತ ಹೇಳಿ. ಎಸ್, ನನ್ನ ಕೈಲಾದಷ್ಟು ರಿವ್ಯೂನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಮಗು ಇರೋದ್ರಿಂದ ನನಗೆ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ರಿವ್ಯೂ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನು ಜಡ್ಜಸ್ ಅಂತ ನೋಡೋದಾದರೆ ಲಾಸ್ಟ್ ಸೀಸನಲ್ಲಿ ಇದ್ದಂತಹ ಜಡ್ಜಸ್ಸೇ ಕಂಟಿನ್ಯೂ ಆಗ್ತಿದ್ದಾರೆ. ಬಟ್ ಶ್ರುತಿ ಮೇಡಮನ್ನು ಬಿಟ್ಟು ಇವಾಗ ನಮಗೆ ಮೇಘನಾ ರಾಜ್ ಅವರು ಬರ್ತಿದ್ದಾರೆ. ಮೇಘನಾ ರಾಜ್ ಅವರು ತುಂಬ ಸ್ಟ್ರಾಂಗಾಗಿ ಕಮ್ಬ್ಯಾಕ್ ಮಾಡಿರೋದನ್ನ ನೋಡ್ತಿದ್ರೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಅವರು ಆ ಲೈಫಲ್ಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ಗಳನ್ನು ಅವ್ರು ನೋಡಿಬಿಟ್ಟಿದ್ರು. ಜಸ್ಟ್ ಮದುವೆ ಆಗಿ 2 ವರ್ಷಕ್ಕೆ ಅವರ ಲೈಫಲ್ಲಿ ನಡಿಬಾರ್ದಂತಹ ಘಟನೆ ಎಲ್ಲ ಪಾಪ ನಡೆದೋಗಿತ್ತು. ಇಷ್ಟೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ ಮೇಲೂ ಸಹ ಅವರು ತುಂಬ ಸ್ಟ್ರಾಂಗಾಗಿರೋದನ್ನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಸಾಕಷ್ಟು ಜನಕ್ಕೆ ಸ್ಫೂರ್ತಿ ಮೇಘನಾ ರಾಜ್ ಅವರು ಅಂತಲೂ ಕೂಡ ಹೇಳ್ಬೋದು. ಸೊ ಮೇಘನಾ ರಾಜ್ ಅವರು ಕೂಡ ಜಡ್ಜಸ್ ಆಗಿ ಬರ್ತಿದ್ದಾರೆ. ಆ್ಯಂಡ್ ಇನ್ನು ಅನುಪಮ ಗೌಡ ಅವರು ಈ ಒಂದು ಹೋಸ್ಟ್ ಆಗಿ ಬರ್ತಿರೋದು ಡೌಟ್ ಇದೆ. ಯಾಕೆಂದರೆ ಸುಷ್ಮಾ ಅವರು ಈ ಒಂದು ಕಾರ್ಯಕ್ರಮನ ಇನಾಗ್ರೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನು ಗಿಚ್ಚಿ ಗಿಲಿ ಜೂನಿಯರ್ಸ್ನೂ ಸಹ ಸುಷ್ಮಾ ಅವರು ಎಂಡ್ ಮಾಡಿದ್ರು. ಲೈಕ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಅನುಪಮ ಅವರು ಬಂದಿರಲಿಲ್ಲ. ಅವರ ಹೆಲ್ತ್ ಇಶ್ಯೂಸಿಂದ ಅನುಪಮ ಅವರು ಬಂದಿರಲಿಲ್ಲ. ಸೊ ಸುಷ್ಮಾ ಅವರು ಆ ಒಂದು ಶೋನ ಎಂಡ್ ಮಾಡಿದ್ರು. ಗಿಚ್ಚಿ ಗಿಲಿ ಶೋನು ಕೂಡ ಸುಷ್ಮಾ ರಾವ್ ಅವರು ಇವಾಗ ಶುರು ಮಾಡ್ತಿದ್ದಾರೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಖ್ಯಾತಿಯ ಸುಷ್ಮಾ ಅವರು ಶುರು ಮಾಡ್ತಿದ್ದಾರೆ. ಬಟ್ ಹೋಗ್ತಾ ಲೈಕ್ ಅನುಪಮ ಅವರು ಅವರ ಹೆಲ್ತ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆದಮೇಲೆ ಅವರೇ ಬಂದು ಕಂಟಿನ್ಯೂ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಅಥವಾ ಸುಷ್ಮಾ ಅವರೇ ಈ ಒಂದು ಶೋನ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತಹ ಚಾನ್ಸಸ್ ಕೂಡ ಇದೆ. ಯಾಕಂದರೆ ಸುಷ್ಮಾ ಅವರ ಭಾಗ್ಯಲಕ್ಷ್ಮಿ ಸೀರಿಯಲ್ ಕೂಡ ಎಂಡ್ ಆಗ್ತಿದೆ. ಫೈನಲಿ ಎಂಡ್ ಆಗ್ತಿದೆ ಅಂತ ಹೇಳ್ಬೋದು. ಸ್ವಲ್ಪ ಟ್ರ್ಯಾಕೇ ಚೇಂಜ್ ಆಗೋಯಿತು. ಭಾಗ್ಯ ಅವರ ಮದುವೆ ಆದಮೇಲೆ ಒಂದು ರೀತಿ ಟ್ರ್ಯಾಕೇ ಚೇಂಜ್ ಆಗೋಯಿತು. ಅಲ್ಲಿವರೆಗೂ ಒಂದು ಟ್ರ್ಯಾಕಲ್ಲಿ ಬಂತು ಅಂತ ಹೇಳ್ಬೋದು. ಬಟ್ ಭಾಗ್ಯ ಮದುವೆ ಆದಮೇಲೆ ಆ ದಿನ ಅದೊಂದು ರೀತಿ ಬೇರೆ ರೂಟಲ್ಲೇ ಹೊರಟೋಯ್ತು. ನೋಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಫೈನಲಿ ಎಂಡ್ ಆಗ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಸುಷ್ಮಾ ರಾವ್ ಅವರು ಕೂಡ ಈ ಕ್ವಾಟ್ಲೆ ಕಿಚನಲ್ಲಿ ಹೋಸ್ಟಾಗಿ ಬರ್ತಿದ್ದಾರೆ ಅಂತ, ಆ್ಯಂಕರಾಗಿ ಬರ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಅವರೇ ಕಂಟಿನ್ಯೂ ಆಗ್ತಾರಾ ಇಲ್ವಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ನೋಡೋಣ. ಅಕಸ್ಮಾತ್ ಏನಾದರೂ ಅನುಪಮ ಅವರ ಹೆಲ್ತ್ ಇಶ್ಯೂಸ್ ಚೆನ್ನಾಗಾಯಿತು ಅಂತಂದರೆ ಅವರು ಬಂದು ಈ ಒಂದು ಕಾರ್ಯಕ್ರಮನ ಹೋಸ್ಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಪ್ರಕಾರ ಯಾರು ಬರಬೇಕು? ಸುಷ್ಮಾ ರಾವ್ ಅವರೇ ಈ ಒಂದು ಹೋಸ್ಟಿಂಗ್ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡಬೇಕಾ, ಅಥವಾ ಈ ಒಂದು ಪ್ರೋಗ್ರಾಮಲ್ಲಿ ನಮ್ಮ ಅನುಪಮ ಗೌಡ ಅವರು ಹೋಸ್ಟಾಗಿ ಬರಬೇಕಾ? ಯಾರು ಬರಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಕ್ವಾಟ್ಲೆ ಕಿಚನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿರುತ್ತೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಸ್ಟ್ ರಕ್ಷಿತಾ ಶೆಟ್ಟಿ ಬಗ್ಗೆ ವೀಡಿಯೋಸೇ ಹಾಕ್ತೀನಿ ಅಂತ ಅಲ್ಲ, ಸಾಕಷ್ಟು ಜನ ಹೇಳ್ತಿದ್ದೀರಾ ನಿಮಗೆ ಬೇರೆ ಟಾಪಿಕ್ಸ್ ಇಲ್ವಾ, ಬೇರೆ ಟಾಪಿಕ್ಸ್ ತೊಗೊಳ್ಳಿ ಅಂತ ಹೇಳಿ. ಎಸ್, ನಿಮ್ಮ ಇನ್ಪುಟ್ಸನ್ನು ನಾನು ತೊಗೋತೀನಿ. ಜಸ್ಟ್ ರಕ್ಷಿತಾ ಶೆಟ್ಟಿ ಬಗ್ಗೆನೇ ವೀಡಿಯೋಸ್ ಹಾಕ್ಕೊಂಡು ಹೋಗಲ್ಲ, ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆಯೂ ಸಹ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನನ್ನ ಮಗ ನನಗೆ ಟೈಮ್ ಕೊಟ್ಟರೆ ನಾನು ಖಂಡಿತವಾಗ್ಲೂ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಷನನ್ನು ನಾನು ಯೂಟ್ಯೂಬ್ಗೆ ಕೊಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.